ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ ವ್ಲಾಗ್ಸ್. ಅರಿಶಿನ ಎಲೆ ಅಥವಾ ಹಲ್ದಿ ಪತ್ತ ಅಂತ ಮಾರುಕಟ್ಟೆಯಲ್ಲಿ ಏನು ಸಿಗ್ತದೆ ಅಂದ್ರೆ, ಈ ನಾಗರ ಪಂಚಮಿ ಬಂತು ಅಂದ ತಕ್ಷಣ ನಮಗೆ ಆ ಸಿಹಿ ಕಡುಬು ಮಾಡೋದು, ಅಡ ಮಾಡೋದನ್ನ ಮಾತ್ರ ಬಳಸ್ತೇವೆ. ಆದ್ರೆ ಆ ಒಂದು ಕಡುಬನ್ನು ಮಾಡುವಂಥದ್ದು, ಕಡುಬಿನ ಹಿಟ್ಟು ಹಾಕಿ ಅದರೊಳಗೆ ಕಾಯಿ ಸುಳಿ ಬೆಲ್ಲವನ್ನ ಹಾಕಿ ಅದ್ರ ರುಚಿ, ಅದರ ಪರಿಮಳ ಹೇಳಲ್ಲ ಸಾಧ್ಯ, ಅಷ್ಟು ರುಚಿಯಾಗುತ್ತೆ. ಹಾಗಾದ್ರೆ ಇದು ತಿಂಡಿ ಮಾಡ್ಲಿಕ್ಕೆ ಮಾತ್ರ ಮೀಸಲ? ಖಂಡಿತ ಅಲ್ಲ. ಇದರಲ್ಲಿರುವ ಆರೋಗ್ಯಕರವಾದ ಸೌಂದರ್ಯ ವರ್ಧಕ ಚಿಕಿತ್ಸಕ ಗುಣಗಳು ಏನೇನೆಲ್ಲ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಪಾತೋಳಿ ಅಥವಾ ಕಡುಬು ಹೇಗೆ ಮಾಡುವುದನ್ನು ಕೂಡ ನಾನು ಮಾಡ್ತಾ ಮಾಡ್ತಾ ನಿಮಗೆ ಈ ವಿಷಯವನ್ನ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್. ಅಂಡ್ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಸೊ ಇದರಲ್ಲಿ ಕಡುಬು ಮಾಡುವಂತದ್ದು, ನಾನು 1 ಗ್ಲಾಸ್ ಅಕ್ಕಿಯನ್ನ ಒಂದು 3 ಅವರ್ಸ್ ನೆನೆ ಇಟ್ಟು ಅದಕ್ಕೆ 1 ಕಡಿಕಾಯನ್ನ ಹಾಕಿದ್ದೇನೆ. ಹಾಗೆ 1 ಏಲಕ್ಕಿಯನ್ನ ಹಾಕಿ, 1/4 ಸ್ಪೂನ್ ಸಾಲ್ಟ್ ಅಂಡ್ 4 ಚಮಚ ಬೆಲ್ಲವನ್ನು ಹಾಕಿ ನೈಸ್ ಆಗಿ ರುಬ್ಕೋಬೇಕು. ಓಕೆನಾ? ನಮಗೆ ಗೊತ್ತಿರೋ ಹಾಗೆ ಪುರಾತನವಾದ ಒಂದು ಮಸಾಲೆ ವಸ್ತು ಅರಿಶಿನ. ಆಯುರ್ವೇದ ಅಂತೂ ಅರಿಶಿನವನ್ನ ಕಳೆದ 4,000ಕ್ಕೂ ಹೆಚ್ಚು ವರ್ಷಗಳಿಂದ ವಿವಿಧ ರೀತಿಯಲ್ಲಿ ಚಿಕಿತ್ಸೆ ನೀಡಲಿಕ್ಕೆ ಬಳಸ್ತಾ ಬರ್ತಾ ಇದೆ. ಕೇವಲ ಮಸಾಲೆ ವಸ್ತುಗಳಿಗೆ ಸಲ್ಲುವ ಧಾರ್ಮಿಕ ಮಹತ್ವ ಕೂಡ ಇದೆ. ಅರಿಶಿನ, ಕುಂಕುಮ, ಅರಿಶಿನಕ್ಕೆ ಮೊದಲ ಸ್ಥಾನ ಅಲ್ವಾ? ಸೊ ಅರಿಶಿನ ಇಲ್ಲದೆ ಒಗ್ಗರಣೆ ಸಾಧ್ಯನೇ ಇಲ್ಲ, ಅಲ್ಲಿವರೆಗೂ ಇದೆ. ಅಷ್ಟೇ ಅಲ್ಲ, ತುರಿಕೆ ಆಯ್ತಾ ಅರಿಶಿನ ಹಚ್ಚಿ, ಮೊಡವೆ ಆಯ್ತಾ ಅರಿಶಿನ ಹಚ್ಚಿ, ಹಾಗೆ ಅರಿಶಿನದ ಬೇರನ್ನು ತಾಳಿ ಗುಂಡಿನ ಬದಲಾಗಿ ಕಟ್ಟೋದು ಕೆಲವು ಸಂಪ್ರದಾಯದಲ್ಲಿ ಇದೆ ಅಲ್ವಾ? ಸೊ ಸ್ನೇಹಿತರೆ, ಅದನ್ನ ಈಗ ನಾನು ನೈಸ್ ಆಗಿ ರುಬ್ಕೊಂಡಿದ್ದೀನಿ. ನೈಸ್ ಇರಬೇಕು. ಹಾಗೆ ಈಗ ಮತ್ತೊಂದು ಕಡಿಕಾಯನ್ನ, ಕಾಯಿ ತುರಿಯನ್ನ ತುರ್ಕೊಂಡು ಅದಕ್ಕೆ ಒಂದು 5-6 ಚಮಚ ಬೆಲ್ಲವನ್ನ ಹಾಕ್ಬೇಕು. ಬೆಲ್ಲ ಸ್ವಲ್ಪ ಪಾಕ ಗಟ್ಟಿ ಪಾಕ ಏನ್ ಬರ್ಬೇಕಂತಿಲ್ಲ, ಸ್ವಲ್ಪ ಬಿಸಿ ಆಗಿ ಇದ್ ಮಾಡಿದ್ರೆ ಸಾಕು. ಎಲ್ಲ ಕಡೆ ಮಿಕ್ಸ್ ಆಗ್ಲಿ. ಹಾಗೆ ಒಂದು 4 ಏಲಕ್ಕಿಯನ್ನ ಚೆನ್ನಾಗಿ ಪುಡಿ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀರೆಲ್ಲ ಆರ್ಲಿ ಅದ್ರಲ್ಲಿರುವಂತದ್ದು. ಓಕೆನಾ? ಸೊ ಈ ನಾವು ಏನು ಎಲೆಯನ್ನ ಬಳಸ್ತಾ ಇದ್ವಿ, ಅದರಲ್ಲಿರುವ ಕುರ್ಕುಮಿನ್ ಎಂಬ ಪೋಷಕಾಂಶವಿದೆ. ಇದನ್ನು ಆಂಟಿ ಆಕ್ಸಿಡೆಂಟ್ ಆಗಿ ಬಳಸಲಾಗುತ್ತೆ. ಸೊ ಇದರ ಎಲೆಯಿಂದನೇ ಉರಿಯೂತ ನಿವಾರಕ ಆಗುತ್ತೆ. ಆಂಟಿ ಮೈಕ್ರೋಬಯಲ್ ಗುಣಗಳನ್ನು ಹೊಂದಿರೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಈ ಎಲೆಗಳು. ಸೊ ಹಾಗಾಗಿ ಇದನ್ನ ಹೆಚ್ಚಾಗಿ ನಾವು ಕರಾವಳಿ ಭಾಗದಲ್ಲಿ, ಮಲೆನಾಡಿನ ಭಾಗದಲ್ಲಿ ಈ ಪಾತೋಳಿ ಅಂತ ನಾ ಮಾಡ್ತಾ ಇದ್ದೀನಲ್ಲ ಈಗ, ಪಾತೋಳಿ ಇರ್ಬೋದು, ಕಡುಬು ಇರ್ಬೋದು, ಇದನ್ನ ಬೇರೆ ಬೇರೆ ರೀತಿ ಮಾಡ್ತಾರೆ. ಬೇರೆ ಬೇರೆ ರೀತಿ ಕಡುಬನ್ನ ಮಾಡ್ತಾರೆ. ನಾನು ಮಾಡ್ತಾ ಇರೋದು ಹೀಗೆ. ಆ ಈಗ ಮಾಡ್ತಾ ಇರೋದು, ಹಿಟ್ಟನ್ನ ನೈಸ್ ಆಗಿ ರುಬ್ಕೊಂಡಿದ್ದದನ್ನ ನೋಡಿದ್ರಲ್ಲ, ಈಗ ಎಲೆಯನ್ನ ಕ್ಲೀನ್ ಆಗಿ ಒರೆಸ್ಕೋಬೇಕು ಸ್ನೇಹಿತರೆ. ಯಾಕಂದ್ರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಹುಳ ಕುತ್ಕೊಳ್ಳೋದು ಜಾಸ್ತಿ. ಹಾಗಾಗಿ ಹಿಂದೆ ಮುಂದೆ ಎರಡು ಕಡೆ ನೋಡ್ಕೊಂಡು, ಗಟ್ಟಿ ನೀರು ಮಾಡ್ಕೊಳ್ಳೋದು ಬೇಡ ಹಿಟ್ಟನ್ನ, ದಪ್ಪನೇ ಇರ್ಲಿ. ಸೊ ತುಂಬಾ ನೀರು ಹಾಕಿ ಮಾಡೋದು ಬೇಡ, ಯಾಕಂದ್ರೆ ಬಾಳೆಯಿಂದ ಓಡಿ ಹೋಗ್ಬಾರ್ದು ಅದು ಅಲ್ವಾ? ಸೊ ನೋಡಿ, ಇಷ್ಟ ಇದಾದ್ರೆ ಸಾಕು. ಸೊ ಅದ್ರ ಮೇಲೆ ನಾವು ಕಾಯಿದ್ದು ಬೆಲ್ಲದ್ದೇನು ಮಾಡಿಟ್ಕೊಂಡಿದ್ವಲ್ಲ ಅದ್ರೊಳಗೆ ಹಾಕಿ, ಸೊ ಸುತ್ತಲೂ ಮುಚ್ಚಿಬಿಟ್ರೆ ಅದು ಒಂದ್ಸತಿ ಅಲ್ಲ, ಒಂದು 10-15 ಒಂದು ಸಲ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲಿ ಇರುವಂತ ಪರಿಮಳ ಇದೆಯಲ್ಲ, ಆ ಪರಿಮಳನೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ವೈಜ್ಞಾನಿಕವಾಗಿ ಕೂಡ ದೃಢಪಟ್ಟಿದೆ. ಸೊ ನಾ ಹೇಳ್ದೆ, ಎಲೆಗಳಲ್ಲಿರುವ ಔಷಧೀಯ ಅಂಶ ದೇಹದ ನೋವು ಮತ್ತು ಊತವನ್ನ ಕಡಿಮೆ ಮಾಡುತ್ತೆ ಅಂತ. ಹಾಗೆ ಜೀರ್ಣಕ್ರಿಯೆ ಕೂಡ ಸುಧಾರಣೆ ಆಗುತ್ತೆ. ಈ ಅರಿಶಿಣದ ಎಲೆಯಲ್ಲಿ ಏನು ಬೇಯಿಸ್ತಾ ಇದ್ದೀವಲ್ಲ, ಅದರ ಆಹಾರ ಕಡುಬು ಸೇವನೆ ಮಾಡೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಇದ್ರೆ, ಅಜೀರ್ಣ ಆದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ನೋಡಿ, ಈಗ ನಾನು ಎಲ್ಲವನ್ನ ಒಂದು 10-15 ಮಾಡಿ ಇಡ್ಲಿ ಪಾತ್ರದಲ್ಲಿ ಮುಚ್ಚಿಟ್ಟಿದ್ದೀನಿ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನನ್ಗೆ ಬಹಳ ಇಷ್ಟ ಇದು. ನೋಡ್ಲಿಕ್ಕೆ ಹಳೇತಿದೆ, ಬಟ್ ಇದರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಸೊ ಅದ್ರ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ಚಿ, ಯಾಕಂದ್ರೆ ಬೆವರು ಹನಿಗಳು ಅದ್ರ ಮೇಲೆ ಬೀಳ್ಬಾರ್ದು ಅಂತೇಳಿ. ಓಕೆನಾ? ಸೊ ನೋಡಿದ್ರಲ್ಲ, ಈಗ ಒಂದು 15-20 ನಿಮಿಷ ಬೇಯಿಸಿದ್ರೆ ಸಾಕು. ಸಣ್ಣ ಉರಿ, ಸಣ್ಣ ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಿ. ಸೊ ನೋಡಿ, ಇದು ಕಂಪ್ಲೀಟ್ ಆಗಿ ಆಗಿದೆ. ಸೊ ಈ ಎಲೆಯಲ್ಲಿ ಸ್ನೇಹಿತರೆ ಮಾಡೋದ್ರಿಂದ ಚರ್ಮದ ರಕ್ಷಣೆ ಕೂಡ ಸುಧಾರಿಸುತ್ತೆ. ಇದರ ರಸ ಪೇಸ್ಟ್ ಅನ್ನ ಮಾಡಿ ತುರಿಕೆ ಇರೋ ಜಾಗದಲ್ಲಿ ಹಚ್ಚಿದ್ರೆ ಈ ಎಲೆ ಬಹಳ ಒಳ್ಳೇದು. ಬೇಗ ಕಾಯಿಲೆ, ಕಜ್ಜಿ ತುರಿಕೆ ಏನಿರ್ತದಲ್ಲ ಅದು ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಶೀತ ಕೆಮ್ಮು ನಿವಾರಣೆ ಕೂಡ ಇರುತ್ತೆ ಇದರ ಎಲೆಯ ಕಷಾಯ ಮಾಡೋದ್ರಿಂದ. ಇದೆಲ್ಲ ಕಷಾಯ ಎಲ್ಲ ನನಗೇನು ಗೊತ್ತಿಲ್ಲ, ಬಟ್ ಆಯುರ್ವೇದದಲ್ಲಿ ಬಳಸ್ತಾರೆ, ಕೇಳಿಕೊಂಡು ಮಾಡ್ಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ನೋಡಿ, ಇದು ಪಾತೋಳಿ ಅಥವಾ ಕಡುಬು ಈ ಒಂದು ರೀತಿಯಲ್ಲಿ ಮಾಡೋದು ಹೇಗೆ ಅನ್ನೋದನ್ನ ಈಸಿ. ಇದರಲ್ಲಿ ಜಾಸ್ತಿ ಕೆಲಸ ಏನು ಇಲ್ಲ ಸ್ನೇಹಿತರೆ. ಹಾಗೆ ಇದಕ್ಕೆ ಒಳ್ಳೆ ತುಪ್ಪ ಹಾಕೊಂಡು ತಿಂದ್ರೆ ಉಂಟಲ್ಲ, ಬಿಸಿ ಬಿಸಿ, ಇದಕ್ಕೆ ಬಹಳ ಟೇಸ್ಟ್ ಅಂದ್ರೆ ಬಹಳ ಪರಿಮಳ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಆ
ಅರಿಶಿನದ ಎಲೆಯ ಪಾತೋಳಿ ಮಾಡುವ ಒಂದು ಸರಳ ವಿಧಾನ. ಹಾಗೆ ಆ ಎಲೆಗೆ ಏನು ಹಚ್ಚಬೇಕಾಗಿಲ್ಲ, ಎಣ್ಣೆನೋ ತುಪ್ಪನೋ ಅಂತೇಳಿ ಈಸಿಯಾಗಿ ಎದ್ದು ಬರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಅರಿಶಿನದ ಪಾತೋಳಿ ಮಾಡುವ ಸರಳ ವಿಧಾನ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಚಕ್ರಮುನಿ ಲೀವ್ಸ್ ಅಥವಾ ಮಲ್ಟಿ ವಿಟಮಿನ್ ಸೊಪ್ಪಿನ ತಂಬುಳಿ ಹೇಗೆ ಮಾಡುದು ಅಂತ ನೋಡಿದ್ವಿ. ಹಾಗೆ ಮುಂದಿನ ನನ್ನ ವಿಡಿಯೋದಲ್ಲಿ ಕೂಡ ಮತ್ತೊಂದು ಟ್ರೆಡಿಷನಲ್ ಫುಡ್ ಜಂಕು ತಗತೆ ಸೊಪ್ಪಿನ ಪಕೋಡ. ಸ್ನೇಹಿತರೆ, ಕೆಲವು ಸೀಸನ್ ಅಲ್ಲಿ ಮಾತ್ರ ಮಾಡಿದ್ರೆ ಅದು ಬಹಳ ಟೇಸ್ಟ್ ಅಂಡ್ ರುಚಿ. ಸೊ ಮತ್ತೊಂದು ವಿಶೇಷವಾದ ತಿಂಡಿಯೊಂದಿಗೆ ಐಟಮ್ ಒಂದಿಗೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಂದಿನಂತೆ ಅಲ್ಲಿವರೆಗೂ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಎಂದಿನಂತೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.